ವೆಲ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡಿ, ಈಗ ತನ್ನ ರೆಸಿಪಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸಿದೆ. ಅದನ್ನು ಈಗ ಪುಡಿ ಮಾಡೋದು ತೋರಿಸ್ತೀನಿ. ಈ ಹಂತದಲ್ಲಿ ಇದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸಾಲ್ಟ್, ಹಾಗೆ ಹಿಂಗು ಪುಡಿ. ನಾನು ಒಂದೇ ಸರಿ ಜಾರ್ಗೆ ಆಗಲ್ಲ ಅಂತ 2 ಸಲ ಹಾಕ್ತಾ ಇದ್ದೀನಿ. ಸೊ ಎರಡಕ್ಕೂ ಸೇರಿ ಒಂದೇ ಸಲ ಹಾಕ್ಬಿಡ್ತಾ ಇದ್ದೀನಿ, ಸಾಲ್ಟ್ ಮತ್ತು ಹಿಂಗು. ಬೇಕಿದ್ರೆ ಆಮೇಲೆ ಮಿಕ್ಸ್ ಮಾಡ್ಕೋಬೋದು. ಇನ್ನೊಂದೆರಡು ಇದು ಈಗ ಆಗಿದೆ. ಇದನ್ನು ತೆಗೆದಿಟ್ಕೊಂಡು ಹಾಗೆ ಮಿಕ್ಕಿರೋ ಎಲ್ಲ ಪದಾರ್ಥಗಳನ್ನ ಇನ್ನೊಂದು ಸಲ ಹಾಕ್ಬಿಟ್ಟು ಅದನ್ನು ಇದು ರೆಡಿ ಆಗಿದೆ. ಸೊ ಎರಡು ಮಿಕ್ಸ್ ಮಾಡೋಣ. ಏನಂತಂದರೆ ನಾವು ಫಸ್ಟ್ ಟೈಮ್ ಗ್ರೈಂಡ್ ಮಾಡಿದಾಗ ಅದಕ್ಕೆ ಸಾಲ್ಟ್ ಮತ್ತು ಇಂಗುನ ಸೇರಿಸಿದ್ರಿ, ಇದಕ್ಕೆ ಸೇರಿಸಿಲ್ಲ. ಸೊ ಎರಡಕ್ಕೂ ಮಿಕ್ಸ್ ಆಗೋ ರೀತಿಯಲ್ಲಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸಲಿ ಇದಕ್ಕೆ ಸಾಲ್ಟ್ ನಿಮಗೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಖಾರ ಕಡಿಮೆ ಅನಿಸಿದ್ರೆ ಇನ್ನು ಸ್ವಲ್ಪ ನೀವು ಅಚ್ಚಕಾರದ ಪುಡಿನ ಮಿಕ್ಸ್ ಮಾಡ್ಕೋಬೋದು. ಸಾಲ್ಟ್ ಕಡಿಮೆ ಇದ್ದರೆ ಸಾಲ್ಟ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಬಿಟ್ಟು ಅದನ್ನು ಒಂದು ಏರ್ ಟೈಟ್ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕರೆಕ್ಟಾಗಿದೆ. ಏನು ಆಡ್ ಮಾಡೋಷ್ಟಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಹಾಗೆ ಎಷ್ಟು ಸಿಂಪಲಾಗಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಹೆಲ್ದಿ ಫುಡ್. ಇದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರು ಬರ್ತಿರೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪೀಸ್ ನಿಮಗೆ ತಲುಪಿಸೋಕ್ಕೆ ನಮಗೆ ಸಹಕಾರ ಮಾಡಿ. ಥ್ಯಾಂಕ್ ಯು.